ಈಗ ಒಳ್ಳೆಯವರು ಬರಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ಓದ್ಕೊಂಡಿದ್ರು, ಶಾಲೆ ಮಾಡಿದ್ರು, ಆಸ್ಪತ್ರೆ ಮಾಡಿದ್ರು, ಅಭಿವೃದ್ಧಿ ಆಗ್ತಾ ಇದೆ, ಸರ್ಪ್ಲಸ್ ಬಜೆಟ್, ಮಿಗತೆ ಬಜೆಟ್ ಅಂತಾರೆ, ಹೆಚ್ಚುವರಿ ಬಜೆಟನ್ನು ಮಂಡಿಸಿದಂಥವ್ರು. ಈ ಥರದ್ದೆಲ್ಲ ಹೇಳಬೇಕಾದಾಗ ಆ ಥರದೊಂದು ಮಾಡೆಲನ್ನು ನೀವು ಒಂದು ಡೆಲ್ಲಿ, ಒಂದು ಪಂಜಾಬು, ಸ್ವಲ್ಪ ತಕ್ಕ ಮಟ್ಟಿಗೆ ಗುಜರಾತಲ್ಲಿ ಎಕ್ಸ್ಪ್ಯಾಂಡ್ ಮಾಡೋ ಪ್ರಯತ್ನ ಮಾಡಿದ್ಬಿಟ್ರೆ, ಈಗ ನೀವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ರಾಜ್ಯದ ಮಟ್ಟಿಗೆ 1, 2, 3 ಇದೇ ನಿಮ್ಮ ಅಲಯನ್ಸ್ ಜೊತೆಯಲ್ಲಿ ಮಾತಾಡಿಕೊಂಡು ಒಂದು ಟ್ರೈ ಕೂಡ ಮಾಡದೆ ಮೂಕ ಪ್ರೇಕ್ಷಕರಾಗಿದ್ದೀರಾ ನೀವು ಸ್ಟೇಟ್ಮೆಂಟ್ಗೆ ಅಂತ? ಇನಿಷಿಯಲಿ ಆಡಿಯನ್ಸ್ ಇಲ್ಲ, ಇನಿಷಿಯಲಿ ನಮ್ಮ ಮುಖಂಡರುಗಳು ಇದನ್ನ ಚರ್ಚೆನ ಇಟ್ಟಿದ್ದು. 1 ಸೀಟ್ 2 ಸೀಟ್ ಒಂದು ಸ್ಪರ್ಧೆ ತೋರಿಸ್ಬೇಕಲ್ಲ ನೀವು? ಹೌದು, ಕೇಳಿದ್ದು. ಅದರಲ್ಲೂ ಬೆಂಗಳೂರಲ್ಲೇ ಕೇಳಿದ್ದು ನಾವು. ಓಕೆ, ಎಲ್ಲಿ ಕೇಳಿದ್ರಿ? ಯಾವ್ಯಾವುದಕ್ಕೆ? ಬೆಂಗಳೂರು ಸೌತು, ನಾರ್ತು ಎರಡಕ್ಕೂ ಕೇಳಿದ್ದು ನಾವು. ಇನ್ನು ಅವರು ಅದ್ರ ಕಡೆ ಒಲವು ಕೊಡಲಿಲ್ಲ. ಓಕೆ. ಮತ್ತೆ ನಮ್ಮ ವೋಟಿಂಗ್ ಪರ್ಸೆಂಟೇಜನ್ನು ಇದು ಮಾಡಿಕೊಂಡು ಅವರು ಏನು ಹೊಂದಾಣಿಕೆ ಆಗಿಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಆಗಿ ಈಗ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದೀವಿ. ಓಕೆ. ಈಗಲೂ ಕೊಟ್ಟರು ನಾವು ನಿಲ್ಲಿಸ್ತೀವಿ. ಈಗಲೂ ನಿಲ್ಲಿಸ್ತೀರ ನೀವು? ಅಲ್ಲ, ಸ್ಪರ್ಧೆ ವಿಚಾರದಲ್ಲಿ ಓಕೆ. ಈಗ ಕೆಲವು ಬಾರಿ ಏನಾಗುತ್ತೆ ಅಂದರೆ, ಒಂದು ಕಡೆ ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸಿ ಆ ವೋಟನ್ನು ಡಿವೈಡ್ ಮಾಡಿ ಇನ್ನೊಬ್ಬರು ಗೆಲ್ಲಿಸೋ ಪ್ಲಾನ್ ಕೂಡ ಇರುತ್ತೆ. ಎಷ್ಟೋ ಬಾರಿ ಇಂಥ ಪ್ರಯೋಗಗಳು ರಾಜಕಾರಣದಲ್ಲಿ ಆಗುತ್ತೆ, ಏನು ಆಗೇ ಇಲ್ಲ ಅಂತಲ್ಲ. ಎಷ್ಟೋ ಬಾರಿ ಎಲೆಕ್ಷನ್ನಲ್ಲಿ ಒಂದು ಪಾರ್ಟಿ ತಾನು ಗೆಲ್ಲಕ್ಕೆ ನಿಲ್ಲದೆ ಇದ್ರೆ ಇನ್ನೊಬ್ಬರು ಸೋಲ್ಸಕ್ಕೆ ನಿಲ್ತಾ ಇತ್ತು ಅಂತ. ಈಗ ಉತ್ತರ ಪ್ರದೇಶನೂ ಹೊರತಾಗಿ ಮಾಯಾವತಿ ತುಂಬ ಸ್ಪಷ್ಟವಾಗಿ ಸಬ್ ಕ್ಯಾಸ್ಟನ್ನು ಬಿಡದೆ ಮಾಡ್ತಿರೋ ಕೆಲಸನೇ ಅದು. ಅರ್ಥ ಆಯ್ತಾ? ಅದ್ರ ವಿಚಾರಗಳು ಬೇರೆ ಬೇರೆ ಇದೆ, ಅದು ಮಾತಾಡೋಣ. ಸೊ ಈ ಸ್ಟ್ರಾಟಜಿ ಏನು ಈ ಬಾರಿ ನೀವು ಬೇಡ ಅಂತ ಡಿಸೈಡ್ ಮಾಡಿದ್ರಾ? ಇದು ನಮ್ಮ ಕೇಂದ್ರ ನಾಯಕರು ಮತ್ತೆ ರಾಜ್ಯ ನಾಯಕರು ಅವರೆಲ್ಲ ಡಿಸ್ಕಷನ್ ಫಸ್ಟ್ ಇನಿಷಿಯಲಿ ಕೇಳಿದ್ದಾರೆ, ನಮಗೂ 2 ಸೀಟು ಅಥವಾ 3 ಸೀಟು ಬಿಟ್ಕೊಡಿ, ನಾವು ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದೀವಿ, ನಮಗೂ ಕೊಡಿ ಅಂತ. ಬಟ್ ಇವರು ಈಗ ದೆಹಲಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು, ಮತ್ತು ಎಸ್ಪೆಷಲಿ ಗುಜರಾತಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು, ಅಲ್ಲಿ 2 ಸೀಟ್ ಕೊಟ್ಟಿದ್ದಾರೆ ನಮ್ಗೆ. ಓಕೆ. ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದ ನಾವು ಸ್ವಲ್ಪ ಇಲ್ಲಿ ಬಿಡೋ ಅವಶ್ಯಕತೆ. ಏನು ಹೊಸದು ಅನಿಸ್ತಿದೆ ದಿನೇಶ್ ನಿಮಗೆ? ಎಲೆಕ್ಷನ್ ಹೊಸದೇನಂತ ಅನಿಸ್ತಾ ಇದೆಯಾ? ಹೆಚ್ಚು ಕಡಿಮೆ ನೋಡಿದ ಮುಖಗಳೇ ಇವೆ ಇಲ್ಲಿ, ತುಂಬ ಏನು ಚೇಂಜ್ ಆಗಿಲ್ಲ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಕೆಲವರು ಒಂದು ವಯಸ್ಸಾಗಿತ್ತು, ಆರೋಗ್ಯದ ಕಾರಣ ಅಂದರೆ ಪಕ್ಷ ಕೊಡ್ತಿರೋ ಕಾರಣ. ಅವ್ರು ಎಕ್ಸಾಕ್ಟಾಗಿ ಅವ್ರನ್ನ ಮಾತನಾಡಿಸಿದ್ರೆ ಎಲೆಕ್ಷನ್ ಆದಮೇಲೆ ನಿಜ ಹೇಳ್ಬೋದೇನೋ, ನಮಗೆ ಐ ಡೋಂಟ್ ನೋ. ಈಗ ಹೇಳ್ತಾರೆ ಅವ್ರ ಆರೋಗ್ಯ, ವಯೋಸಹಜ ಸಮಸ್ಯೆಗಳು, ಅವರಿಗೆ ಅವರೇ ಹಿಂದೆ ಸರಿತೀವಿ ಅಂತ ಹೇಳಿದ್ದಾರೆ, ಕಡ್ಡಾಯ ನಿವೃತ್ತಿ ಅಂತ ಮಾಡಿಸಿದ್ರು ಅವರೇ ಹಿಂದೆ ಸರಿದ್ರು, ವಿ ಡೋಂಟ್ ನೋ. ಅದು ಬರುತ್ತೆ, ಒಂದೊಂದು ಅಸಮಾಧಾನಗಳು ಆಚೆ ಬರ್ತಾ ಅವೆಲ್ಲ ಬರ್ತವೆ. ಹಾಗಾಗಿ ಏನು ನ್ಯೂ ಈ ಬಾರಿ ಅದೊಂದು ಫ್ರೆಶ್ ಇದೆಯಪ್ಪ, ನಾವೇನೋ ಈ ಬಾರಿ ಖುಷಿಯಿಂದ ಒಂದು ಎಲೆಕ್ಷನ್ನ ಫೇಸ್ ಮಾಡಬಹುದು. ಏಕೆಂದರೆ ನಮ್ಮ ಪ್ರಕಾರ ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಒಂದು ಹಬ್ಬ. ಆ ಥರದ್ದೇನು ಹೊಸ್ತು ಇರಬೇಕಲ್ಲ. ಈಗ ಅವರವರೇ ಹೇಳೋದು ಮಾತ್ರ ಹೊಸ ನೀರು ಬರುತ್ತೆ ಅಂತೇಳಿ. ಯಾವುದು ಹೊಸ ನೀರು? ರಾಜ್ಯಕ್ಕೆ ಎಸ್ಪೆಷಲಿ ಈ ಹಿಂದೆ ಏನು ಸಂಸದರು ಆಯ್ಕೆಯಾಗಿ ಹೋಗಿದ್ರು, ಅವರು ರಾಜ್ಯಕ್ಕೆ ಬರಬೇಕಾದ ಫಂಡ್ಸ್ ಆಗಲಿ, ಕಾವೇರಿ ನೀರಾಗಲಿ, ಕನ್ನಡಕ್ಕಾಗಲಿ ಯಾವುದಕ್ಕೂ ಹೋರಾಡಿಲ್ಲ ಅವ್ರು ಕೇವಲ ಕೇಂದ್ರಕ್ಕೆ ಹೋಗೋದು, ಅಲ್ಲಿ ಪ್ರಧಾನಮಂತ್ರಿಗಳನ್ನ ಹೊಗಳೋದು, ಅಲ್ಲಿರೋರ್ನ ಅಪೀಸ್ ಮಾಡೋದು, ಅಷ್ಟು ಬಿಟ್ರೆ ಇವರು ಇಲ್ಲಿ ಬಂದು ಅನ್ಯ ಕೋಮುಗಳನ್ನ ದ್ವೇಷಿಸೋದು, ಇಷ್ಟು ಬಿಟ್ರೆ ಅವ್ರು ಏನು ಹೊಸ ಕೆಲಸಗಳನ್ನ ಮಾಡಿಲ್ಲ. ಅದನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡೆ ಅವರು ಇವತ್ತು ಟಿಕೆಟ್ಗಳನ್ನ ಕೊಟ್ಟಿಲ್ಲ. ದಟ್ ಇಸ್ ಒನ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಇವತ್ತು ಕೂಡ ನಾನು ಹೇಳ್ತೀನಲ್ಲ, ಇವಾಗ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಏನು MP ಮಾಡ್ಬೋದು, ಬಟ್ ಅವರು ಮೂಕ ಪ್ರೇಕ್ಷಕರೇ ಹೋದ್ರೆ ಅಲ್ಲಿ ಅವರು ಏನು ಕೇಳೋ ಪರಿಸ್ಥಿತಿ ಅಂತೂ ಕೊಡಲ್ಲ ಅವ್ರಿಗೆ. ಮತ್ತೆ ನೀವು ನೋಡಿದಿರ ನೀರಿಗಾಗಿ ಕಾವೇರಿದು ಎಷ್ಟು ಇಶ್ಯೂ ಬಂತು, ಒಬ್ಬ MP ಕೂಡ ಅಲ್ಲಿ ಲೋಕಸಭೆಯಲ್ಲಿ ಮಾತಾಡಲಿಲ್ಲ, ರಾಜ್ಯಸಭೆಯಲ್ಲೂ ಕೂಡ ಮಾತಾಡಲಿಲ್ಲ. ಕರ್ನಾಟಕದಿಂದ ಹೋದವರು ಯಾರು ಮಾತಾಡಲಿಲ್ಲ. ಸೋಷಿಯಲ್ ಮೀಡಿಯಲ್ಲಿ ನಾವೇನು ನೋಡಿದ್ವಿ ಅದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಭಾರತದ ಭಾವಿ ಆರೋಗ್ಯ ಮಂತ್ರಿ ಡಾಕ್ಟರ್ CN ಮಂಜುನಾಥ್ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದೆ. ಅದು ಅಲ್ಲಿ ಹರ್ಷವರ್ಧನ್ಗೆ ಟಿಕೆಟ್ ಇಲ್ಲ. ಅಲ್ಲಿ ಕೀಪ್ ಇನ್ ಮೈಂಡ್ ಹರ್ಷವರ್ಧನ್ ಅಂತ ನಾಯಕನಿಗೆ ಹೆಚ್ಚು ಕಡಿಮೆ ಡೆಲ್ಲಿ CM ಆಗುವ ಎಲಿಜಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅವ್ರು ಆರೋಗ್ಯ ಮಂತ್ರಿನೂ ಮಾಡಿದ್ರು, ಈ ಬಾರಿ ಟಿಕೆಟ್ ಇಲ್ಲ ಅಂತ ಕಾಣುತ್ತೆ. ಹೌದು, ಅಕಸ್ಮಾತ್ ಮಿಸ್ಟೇಕ್ ಹೇಳಿದ್ರೆ ಕರೆಕ್ಟ್ ಮಾಡಿ, ಕೊಟ್ಟಿಲ್ಲ ಅಲ್ವಾ? ಈ ಥರ ಈಗ ಮಂಜುನಾಥ್ ಅವ್ರನ್ನ ಆ ಪ್ಲೇಸಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಾ ಇದೆ ಅಂತ. ಸರ್ ಒಂದು ಹೇಳ್ತೀನಿ, ಈಗ ಯಾರು ನಮ್ಮ ಡಿಫೆನ್ಸ್ ಮಾಜಿ ಇವರು ಹೋದ್ರು, ಅವ್ರನ್ನೇನು ಡಿಫೆನ್ಸ್ ಮಿನಿಸ್ಟರ್ ಮಾಡ್ಬಿಟ್ರ? ಮಾಡಲ್ಲ. ಅದರಲ್ಲಿ ನಿಮ್ಗೆ ಆ ಸ್ಟ್ರಾಟಜಿ ಇಲ್ಲ. ಯಾಕಂದ್ರೆ ಅಲ್ಲಿ ನಡೀತಾ ಇರೋದು ಚಕ್ರಾಧಿಪತ್ಯ. ಇವ್ರು ಯಾರೇ ಮಿನಿಸ್ಟರ್, ದೇ ಡಸಂಟ್ ಹ್ಯಾವ್ ಏನು ಅವ್ರದೇ ಒಂದು ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳೋ ಅಂತ ಇದಿಲ್ಲ. ಇವತ್ತು ನೋಡಿ ರೈಲ್ವೆ ಮಂತ್ರಿಗಳು ಎಲ್ಲಾರು ನೀವು ನೋಡಿದೀರಾ ಮೀಡಿಯಾದಲ್ಲಿ,
ಮಿನಿಸ್ಟರ್ ರೈಲ್ವೆ ಮಿನಿಸ್ಟ್ರೇ ಕಾಣಲ್ಲ. ಒಂದೇ ಎಲ್ಲಾ ಬರೋದ್ಕೆಲ್ಲ ಕಡೆನೂ ಮೋದಿ ಅವರೇ ಬಾವುಟ ಮೋದಿ ಅವರೇ ಹಾರಿಸ್ತಿರ್ತಾರೆ. ಬಾವುಟ ಹಾರಿಸ್ತಾರೆ. ಅಶ್ವಿನಿ ವೈಷ್ಣವ್ ಕಾಣಿಸ್ತಾರೆ. ಅವ್ರು ಎಲ್ಲೋ ಅಶ್ವಿನಿ ಮೂಲೆಯಲ್ಲಿ ವೈಷ್ಣವ್. ನಿಂತಿರ್ತಾರೆ. ಹೆದ್ದಾರಿ ಡಿಫೆನ್ಸ್ ಮಿನಿಸ್ಟರ್ ಸಚಿವರು ಯಾರು ಅಂತ ನೋಡಿದ್ದೀರಾ? ಗೊತ್ತಿಲ್ಲ. ಡಿಫೆನ್ಸ್ ಮಿನಿಸ್ಟರ್ ನೋಡಿದ್ದೀರಾ? Okay. ಯಾರು ಕಾಣಲ್ಲ. ವಿದೇಶಾಂಗ ಸಚಿವರು ಟೆಲಿಕಾಂ ಇದ್ದಾರೆ. ಮಿನಿಸ್ಟರ್ ಯಾರು ಅಂತ ಇವತ್ತು ಜನರಿಗೆ ಹೇಳಕ್ ಬರಲ್ಲ. ಇವತ್ತು ಎಲ್ಲಾ ಕೆಲಸವನ್ನು ಕೇವಲ ಏಕಚಕ್ರಾಧಿಪತ್ಯ ಮೋದಿ ಅವರೇ ನಡೆಸಬೇಕು. Okay. ಹಂಗಿದ್ದಾಗ ಇಲ್ಲಿಂದ ಯಾರೇ ಸೆಲೆಕ್ಟ್ ಆಗಿ ಹೋದ್ರು ರಾಜ್ಯಕ್ಕೆ ಅನ್ಯಾಯನೇ. ಓಕೆ. ಇವತ್ತು ಬಿಜೆಪಿಯಿಂದ ಯಾರೇ ಎಲೆಕ್ಟ್ ಆಗಿ ಹೋದ್ರು ಕೂಡ ರಾಜ್ಯಕ್ಕೆ ಏನು ಇದರಿಂದ ಏನು ₹1 ಬೆನಿಫಿಟ್ ಇಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಬರಬೇಕಾದ ಹಣ ಬಂದಿಲ್ಲ. ಡೆವಲಪ್ಮೆಂಟ್ ಭದ್ರಾ ಯೋಜನೆ ಬಂದಿಲ್ಲ. ಪೆರಿಫರಲ್ ರಿಂಗ್ ರೋಡ್ ಬಂದಿಲ್ಲ. ಯಾವ್ದು ಬಂದಿಲ್ಲ ಇಲ್ಲಿಗೆ. ಇವ್ರು ಕೇವಲ ಅಲ್ಲಿ ಹೋಗಿ ಅಪೀಸ್ ಮಾಡ್ಬೇಕು. ಸಬರ್ಬನ್ ರೈಲ್ದು ಬಂದಿಲ್ಲ. ಯಾವ್ದು ಬರಲ್ಲ. ಇವ್ರು ಹೋಗಿ ಅಲ್ಲಿ ಕೇಂದ್ರ ನಾಯಕರನ್ನ ಅಪೀಸ್ ಮಾಡ್ಬೇಕು. ಮೋದಿ ಅವ್ರನ್ನ ಅಷ್ಟೇ ಇಲ್ಲಿರೋದು.